ಕಾಮಧೇನು ಆ ಕ್ಷೀರ ಸಮುದ್ರವನ್ನ ಕಡಿಬೇಕಾಗಿದ್ರೆ, ಹೊರಗಡೆ ಬರಬೇಕಾಗಿದ್ರೆ ದೇವತೆಗಳಿಗೆ ಕಾಂಪಿಟೇಷನ್ ಆಗಿತ್ತಂತೆ ಆ ಕಾಮಧೇನುವಿನ ಮೈಯಲ್ಲಿ ನಾನು ಯಾವ ಸ್ಥಾನದಲ್ಲಿ ಹೋಗಿ ಕುತ್ಕೊಳ್ಬೇಕು ಅಂತ. ಕಡೆಯದಾಗಿ ಹೋಗುವಂತಹ ಗಂಗೆ ಮತ್ತು ಲಕ್ಷ್ಮಿಗೆ ಗೋವಿನ ಮೈಯಲ್ಲಿ ಜಾಗೆಯೇ ಸಿಗ್ಲಿಲ್ಲ ಅಂತೆ. ಆ ಗಂಗೆ ತಾನು ಗೋಮೂತ್ರವಾಗಿ ಹರಿತಾಳೆ, ಲಕ್ಷ್ಮಿ ಗೋಮಯವಾಗಿ ನೆಲೆಸ್ತಾಳೆ. ಇವತ್ತಿಗೂ ಕೂಡ ನಮ್ಮ ಮನೆಗಳು 10 ಸೆಂಟ್ಸ್ ಅಲ್ಲಿರ್ಲಿ, 5 ಸೆಂಟ್ಸ್ ಅಲ್ಲಿರ್ಲಿ, ಎಕರೆಗಟ್ಟಲೆ ಜಾಗದಲ್ಲಿ ಲಕ್ಷಾನುಗಟ್ಟಲೆ, ಕೋಟಿಗಟ್ಟಲೆ ಮನೆಯನ್ನ ಕಟ್ಟಿ, ದೊಡ್ಡದಾದಂತಹ ಬೇಲಿಯನ್ನ ಹಾಕಿ, ನೆಲಕ್ಕೆಲ್ಲ ಟೈಲ್ಸ್ ಗಳನ್ನ, ಮೊಸಾಯಿಕ್ ಗಳನ್ನ ಹಾಕಿದರೂ ಕೂಡ ಮನೆಯ ಒಳಗಡೆ ಪುರೋಹಿತರು ಮನೆ ಒಕ್ಕಲನ್ನ ಮಾಡಬೇಕಾಗಿದ್ರೆ, ಗೃಹ ಪ್ರವೇಶವನ್ನ ಮಾಡಬೇಕಾಗಿದ್ರೆ ಮನೆಯ ಒಳಗಡೆ ಮೊದಲಿಗೆ ಬಿಡುವಂತಹದ್ದು ಗೋಮಾತೆಯನ್ನ. ಇವತ್ತಿಗೂ ಕೂಡ ಆ ಸಂಸ್ಕೃತಿ ಭಾರತದಲ್ಲಿದೆ. ಗೋಮಾತೆ ಮನೆಯ ಒಳಗಡೆ ಕಾಲಿಡಬೇಕಾಗಿದ್ರೆ ಗೋಮೂತ್ರವನ್ನ ಮಾಡಿತ್ತು, ಗೋಮಯವನ್ನ ಮಾಡಿತ್ತು ಅಂತ ಹೇಳಿ ಯಾರು ಕೂಡ ಗಲೀಜ್ ಪಡ್ಕೊಳ್ಳೋದಿಲ್ಲ, ಅಸಹ್ಯ ಪಡ್ಕೊಳ್ಳೋದಿಲ್ಲ. ಅದನ್ನ ದೇವರು ಅಂತ ಹೇಳಿ ನಮಸ್ಕಾರ ಮಾಡಿ ಮನೆಯ ಒಳಗಡೆ ಆ ತಾಯಿಯನ್ನ ಕರೆದುಕೊಂಡು ಹೋಗ್ತಾರೆ.